ಔಟ್ಸ್ಕರ್ಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಯೋಚನೆಗಳಾಗಬೇಕು ಅಂತೇಳಿ ಈಗಾಗಲೇ ಆ ಥರದ ಏರಿಯಾಗಳನ್ನು ಐಡೆಂಟಿಫೈ ಮಾಡಿ, ಯಾಕೆಂದರೆ ಬಡಾವಣೆ ಬೆಳೀತಾ ಇರೋಂಥ ಊರಲ್ಲಿ ಬೆಳೀತಾ ಇದೆ. ಅದಕ್ಕೆ ಯಾರ್ಯಾರು ಲೇಔಟ್ ಓನರ್ಸ್ಗಳಿದ್ದಾರೆ ಅವರು ಏನೇನು ಮಾಡಬೇಕು ಅವ್ರು ಮಾಡಿ ಆದಮೇಲೆ ಹೆಚ್ಚು ಮನೆಗಳು ಆಗಿರುವಂಥ ಜಾಗಗಳಿಗೆ ಒಂದಷ್ಟು ಮೂಲ ಸೌಕರ್ಯ ಕೊಡಬೇಕು ಅಂತ ಈಗಾಗಲೇ ಯೋಚನೆ ನಡೀತಿದೆ. ಅದರ ಪರಿಣಾಮನೇ ನಾವು ಇಲ್ಲಿ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಕುಡಿಯೋ ನೀರು ಇರ್ಬೋದು, ಲೈಟ್ ಇರ್ಬೋದು, ಈ ಥರ ಎಲ್ಲದಕ್ಕೂ ಕೂಡ ಯೋಚನೆಗಳನ್ನ ನೀವು ಮಾಡ್ತಾ ಇದ್ದಾರೆ. ಮಿನಿಮಮ್ ಒಂದಷ್ಟು ಮನೆಗಳಾಗಿರಬೇಕು ಅಂತಿದೆ. ಆ ಮನೆಗಳು ಎಲ್ಲೆಲ್ಲ ಆಗಿದೆ ಆ ಥರ ಅವರೆಲ್ಲರಿಗೂ ಮೂಲ ಸೌಕರ್ಯ ಕೊಡಬೇಕು ಅಂತ ಒಂದಷ್ಟು ಯೋಚನೆ ನಡೆದಿದೆ. ಕಾರ್ಪೊರೇಷನ್ನ ಲಿಮಿಟೇಷನ್ ಒಂದಷ್ಟಿದೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಪ್ಲಾನಿಂಗ್ ನಡೀತಾ ಇದೆ. ಸರ್ಕಾರದ ಜೊತೆಲೂ ಕೂಡ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸರ್ ಅದು ಏನು ಪರಿಷ್ಕರಣೆ ಅಂತ ಹೇಳಿದ್ರೆ ಅಲ್ಲ ಸರ್, ಗಮನಕ್ಕೆ ಅದು ಬಂದಿಲ್ಲ. ಯಾಕೆಂದರೆ ನಾವು ಇರೋ ವ್ಯವಸ್ಥೆ ಒಳಗಡೆ ಮೊದಲು ಎಲೆಕ್ಷನ್ ಮಾಡಿ ನೀವು ಅಂತ ಹೇಳಿದ್ರು. ನಿಮ್ಗೆ ಎಲೆಕ್ಷನ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಇರೋಂಥ ವ್ಯವಸ್ಥೆ ಒಳಗಡೆ ನೀವು ಚುನಾವಣೆ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಇನ್ನು ಔಟ್ಸ್ಕರ್ಟ್ನೆಲ್ಲ ಸೇರಿಸ್ಕೊಂಡು ನೀವು ಬದುಕೋಕ್ಕಾಗತ್ತಾ? ಕುಡಿಯೋಕೆ ಒಂದು ತೊಟ್ಟು ಕುಡಿಯೋಕ್ಕೆ ನೀರು ಕೊಡೋಕ್ಕಾಗತ್ತೆ ನಿಮ್ಮ ಯೋಗ್ಯತೆಗೆ? ಅದನ್ನು ಆಮೇಲೆ ಯೋಚನೆ ಮಾಡಲಂತೆ. ಮೊದಲು ಚುನಾವಣೆ ಮಾಡಿ, ಕಾರ್ಪೊರೇಷನ್ ಚುನಾವಣೆ ಆಗಬೇಕು. ಸರ್ಕಾರ ಆದಿಕ್ಕಲ್ಲಿ ಯೋಚನೆ ಮಾಡಿದೆವಲ್ಲ ಯಾವ ಸಮಸ್ಯೆಗಳಿಗೂ ಪರಿಹಾರ ಇಲ್ಲ. ಯಾಕಂದರೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿಗೆ ಹಣನೇ ಬರ್ತಿಲ್ಲ. ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಹಣ ಯಾಕೆ ಬರ್ತಿಲ್ಲ ಅಂತ ಹೇಳಿದ್ರೆ ನಮ್ಮದು SFCF ಹಣ ಅಮೌಂಟ್ ಬರಬೇಕು. 18,000 ಕೋಟಿ ಬರಬೇಕು. ಲೋಕಲ್ ಬಾಡಿಗಳು ಇವತ್ತು ಡೆವಲಪ್ಮೆಂಟಿಗೆ ಹಣ ಇಲ್ಲದೆ ಸಾಯ್ತಾ ಇದ್ದಾರೆ. ನೀವು ಚುನಾವಣೆ ಮಾಡಿದ್ರೆ ಕೇಂದ್ರ ಸರ್ಕಾರ ಹಣ ಕೊಡುತ್ತೆ. ಸರ್ ಈಗ ಆಗಿಲ್ವಲ್ಲ ಸರ್? ಸರ್ ಇವರಿಗೆ ಏನೇನೂ ಇಲ್ಲ ಸರ್, ಇವ್ರಿಗೆ ಏನೂ ಇಲ್ಲ. ಅದ್ರ ಬಗ್ಗೆ ಕಾಳಜಿ ಇದ್ದಿದ್ರೆ 4 ವರ್ಷ ಬೇಕು ಒಂದು ಚುನಾವಣೆ ಮಾಡೋಕ್ಕೆ. ಹಾಗಾಗಿ ಅವರಿಗೆ ಅವರವ್ರ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಏನು ಬೇಕೋ ಪ್ರಯತ್ನ ಮಾಡ್ತಿದ್ದಾರೆ ಬಿಟ್ಟರೆ ಯಾವ ಲೋಕಲ್ ಬಾಡಿ ಚುನಾವಣೆ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ. ಸರ್ ತಾವೇ ಬ್ರಹ್ಮಂಗೂ ಭೇಟಿ ಮಾಡಿದ್ದೀವಿ. ಈಗ ವಿಧಾನಸಭೆ ಅಧಿವೇಶನದೊಳಗಡೆ ಚರ್ಚೆ ಮಾಡಿದ್ದೀವಿ ಅಂತ ಆದಮೇಲೆ ಇನ್ನೆಲ್ಲಿ CMಗೆ ಹೋಗಿ ಭೇಟಿ ಮಾಡೋಣ? ಸಭಾಧ್ಯಕ್ಷರು ಮಾತೇ ಕೇಳಲ್ಲ, ಸಭೆಲಾಗ ನಿರ್ಣಯ ಅಲ್ಲ, ಬಂದಿರೋ ಉತ್ತರಗಳಿಗೆ ಅವ್ರು ಸಹಕಾರ ಕೊಡಲ್ಲ, ಶಕ್ತಿ ಕೊಡಲ್ಲ ಅಂತ ಹೇಳಿದ್ರೆ ಅದೇನು ದೇವರೇ ಕಾಪಾಡಬೇಕು ನಮಗೆ.